ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇದೊಂದು ಡಿಜೆನರೇಟಿವ್ ಡಿಸೀಸ್ ಆಗಿದೆ. ಬಟ್ ಇವಾಗ ಏನಾಗಿದೆ ಅಂದ್ರೆ ಮಕ್ಕಳಿಂದ ಹಿಡಿದು ಓಲ್ಡ್ ಏಜ್ ಪೀಪಲ್ ಇವರಿಗೆಲ್ಲರಿಗೂ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಬರುತ್ತದೆ. ಯಾಕಂದ್ರೆ ನಮ್ದು ಪುವರ್ ಪೋಸ್ಚರ್ ಇಂದ. ಈ ಮಕ್ಕಳು ಫೋನ್ ನೋಡೋದ್ರಿಂದ ಅವ್ರ ನೆಕ್ ಪೋಸ್ಚರ್ ಏನಾಗಿರ್ತದೆ ಬಗ್ಗಿರುತ್ತೆ. ಸೊ ಇದರಿಂದ ನೆಕ್ ಪೇನ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇವಾಗ ನಾವು ಫಿಸಿಯೋಥೆರಪಿ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವುದೆಲ್ಲ ನೆಕ್ ಪೇನಿಗೆ ಎಕ್ಸಸೈಸ್ ಮಾಡೋದಂತ ನೋಡೋಣ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಅಶ್ವಿನಿ, ಫಿಸಿಯೋಥೆರಪಿಸ್ಟ್, ವೇದ ವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಸಿರ್ಸಿ. ಇವತ್ತು ನಾವು ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇದರ ಬಗ್ಗೆ ತಿಳಿದುಕೊಳ್ಳುವ. ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇದೊಂದು ಡಿಜೆನರೇಟಿವ್ ಡಿಸೀಸ್ ಆಗಿದೆ. ಇದು ಏಜ್ ರಿಲೇಟೆಡ್ ವೇರ್ ಅಂಡ್ ಟೇರ್ ಆಫ್ ದಿ ಸರ್ವೈಕಲ್ ಸ್ಪೈನ್. ಇದು ನಾವು ಯಾರಲ್ಲೆಲ್ಲ ಕಾಣೋದಂತ ತಿಳ್ಕೊಳ್ಳುವ. ಮೊದಲು ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಬೌವ್ 40 ಏಜ್ ಓಲ್ಡರ್ ಪೀಪಲ್ ಅಲ್ಲಿ ಕಾಣ್ತಿದ್ದೇವೆ. ಬಟ್ ಇವಾಗ ಏನಾಗಿದೆ ಅಂದ್ರೆ ಮಕ್ಕಳಿಂದ ಹಿಡಿದು ಓಲ್ಡ್ ಏಜ್ ಪೀಪಲ್ ಇವರಿಗೆಲ್ಲರಿಗೂ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಬರುತ್ತದೆ. ಯಾಕಂದ್ರೆ ನಮ್ದು ಪುವರ್ ಪೋಸ್ಚರ್ ಇಂದ. ಇದಕ್ಕೆ ಕಾರಣ ಏನೆಂದು ತಿಳಿದುಕೊಳ್ಳುವ. ಮೊದಲನೆಯದಾಗಿ ಪುವರ್ ಸಿಟ್ಟಿಂಗ್ ಪೋಸ್ಚರ್ ಇಂದ. ಜಾಸ್ತಿ IT ವರ್ಕ್, ಸಿಟ್ಟಿಂಗ್ ಜಾಬ್ ಮಾಡುವವರು ಜಾಸ್ತಿ ಹೊತ್ತು ಲ್ಯಾಪ್ಟಾಪ್ ನೋಡೋದ್ರಿಂದ, ಈ ಮಕ್ಕಳು ಫೋನ್ ನೋಡೋದ್ರಿಂದ ಅವ್ರ ನೆಕ್ ಪೋಸ್ಚರ್ ಏನಾಗಿರ್ತದೆ ಬಗ್ಗಿರುತ್ತೆ. ಸೊ ಇದರಿಂದ ನೆಕ್ ಪೇನ್ ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ರಿಪಿಟೇಟಿವ್ ನೆಕ್ ಮೂವ್ಮೆಂಟ್ಸ್, ಇನ್ಆಕ್ಟಿವಿಟಿ, ಹೆವಿ ಆಬ್ಜೆಕ್ಟ್ನ ಲಿಫ್ಟ್ ಮಾಡುವುದು, ಓವರ್ ವೇಟ್, ಇಂಜುರಿ, ಏನಾದರೂ ಪೋಸ್ಟ್ ನೆಕ್ ಇಂಜುರಿ ಇದ್ರೆ ಇವರಿಗೆ ನೆಕ್ ಪೇನ್ ಬರುವ ಸಾಧ್ಯತೆ ಜಾಸ್ತಿ ಇದೆ. ಈಗ ಸಿಂಪ್ಟಮ್ಸ್ ನೋಡುವ, ಯಾವುದೆಲ್ಲ ಸಿಂಪ್ಟಮ್ಸ್ ನೆಕ್ ಪೇನ್ ಅಲ್ಲಿ ಇರುತ್ತೆ ಅಂತ. ಮೋಸ್ಟ್ ಆಗಿ ನೆಕ್ ಪೇನ್, ಸರ್ವೈಕಲ್ ಸ್ಪಾಂಡಿಲೋಸಿಸ್ ಯಾರಿಗೆ ಇರುತ್ತೋ ಅವರಿಗೆ ನೆಕ್ ಪೇನ್ ಕಡಿಮೆ ಆಗಿ ಬರ್ತದೆ. ಅದಕ್ಕಿಂತ ಜಾಸ್ತಿ ಅವರಿಗೆ ಹ್ಯಾಂಡ್ಸ್ ಅಲ್ಲಿ ನಮ್ನೆಸ್, ಟಿಂಗ್ಲಿಂಗ್ ಸೆನ್ಸೇಷನ್, ಪುಲ್ಲಿಂಗ್ ಸೆನ್ಸೇಷನ್ ಇದೆಲ್ಲ ಜಾಸ್ತಿಯಾಗಿ ಕಾಣ್ತದೆ. ಕೆಲವರಿಗಷ್ಟೇ ನೆಕ್ ಅಲ್ಲಿ ಪೇನ್ ಕಾಣಿಸಿಕೊಳ್ತದೆ. ಈ ನೆಕ್ ಮಸಲ್ ವೀಕ್ನೆಸ್, ಸ್ಟಿಫ್ನೆಸ್ ಇದೆಲ್ಲ ಜಾಸ್ತಿಯಾಗಿ ಕಾಣಿಸ್ಕೊಳ್ತದೆ. ನೆಕ್ ಪೇನ್ ಇರುವವರು ಏನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಈಗ ನೋಡ. ಥಿಕ್ ಪಿಲ್ಲೋ ಯೂಸ್ ಮಾಡೋದನ್ನು ಫಸ್ಟ್ ಆಗಿ ಅವಾಯ್ಡ್ ಮಾಡಬೇಕಾಗುತ್ತೆ. ಮತ್ತೆ ತುಂಬಾ ಹೊತ್ತು ಲ್ಯಾಪ್ಟಾಪ್ ನೋಡೋದಾಗ್ಲಿ, ಫೋನ್ ನೋಡೋದಾಗ್ಲಿ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಆವಾಗ ನಮ್ಮ ನೆಕ್ ಪೋಸ್ಚರ್ ರಾಂಗ್ ಆಗಿರುತ್ತೆ. ನಮ್ಮ ಸ್ಲೀಪಿಂಗ್ ಪೋಸ್ಚರ್ ಇದನ್ನೆಲ್ಲ ಬದಲಾವಣೆ ಮಾಡಿಕೊಳ್ಳೋದ್ರಿಂದ ನಮಗೆ ನೆಕ್ ಪೇನ್ ಅನ್ನು ಬರದಾಗೆ ನೋಡ್ಕೋಬಹುದು. ನಮ್ಮ ಸಿಟ್ಟಿಂಗ್ ಪೋಸ್ಚರ್ ಇದನ್ನೆಲ್ಲ ಕರೆಕ್ಷನ್ ಮಾಡೋದ್ರಿಂದ ನೆಕ್ ಪೇನ್ ಬರದಾಗೆ ನೋಡ್ಕೋಬಹುದು. ಮತ್ತೆ ಲಾಂಗ್ ಪೀರಿಯಡ್ ಕುತ್ಕೊಳ್ಳೋದಾಗ್ಲಿ, ಬೇರೆ ಏನಾದರೂ ನೆಕ್ಗೆ ಸ್ಟ್ರೈನ್ ಆಗುವ ಕೆಲಸ ಮಾಡೋದ್ರಿಂದ ನೆಕ್ ಪೇನ್ ಬರುತ್ತೆ. ಸೊ ನಾವು ಹಾಫ್ ಎನ್ ಅವರಿಗೊಮ್ಮೆ ಬ್ರೇಕ್ ತಕೊಂಡು ಕೆಲವೊಂದು ನೆಕ್ ಮೂವ್ಮೆಂಟ್ಸ್ನ ಮಾಡೋದ್ರಿಂದ ನೆಕ್ ಪೇನ್ ಬರದಾಗೆ ನೋಡ್ಕೋಬಹುದು. ಇವಾಗ ನಮ್ಮ ಫಿಸಿಯೋಥೆರಪಿಯಲ್ಲಿ ಯಾವುದೆಲ್ಲ ಸರ್ವೈಕಲ್ ಸ್ಪಾಂಡಿಲೋಸಿಸ್ಗೆ ಎಕ್ಸಸೈಸ್ ಇದೆ ಅಂತ ನೋಡುವ. ಮೊದಲನೇದಾಗಿ ಕುತ್ತಿಗೆನ ಕೆಳಭಾಗಕ್ಕೆ ಹೀಗೆ ಬಗ್ಗಿಸ್ಬೇಕು. 1 2 3 4 5 6 7 8 9 10. Second exercise 1 2 3 4 5 6 7 8 9 10. ಥರ್ಡ್ ಎಕ್ಸಸೈಸ್ ನಿಧಾನಕ್ಕೆ ಒಂದು ಬದಿಗೆ ರೊಟೇಟ್ ಮಾಡಬೇಕು. 1 2 3 4 5 6 7 8 9 10. ಈಗ ಈ ಬದಿಗೆ 1 2 3 4 5 6 7 8
9. ಇವಾಗ ನಿಮ್ಮ ಕೈಯಿಂದ ಫೋರ್ಹೆಡ್ ರೀಜನಲ್ಲಿ ನಿಧಾನಕ್ಕೆ ಕೈಯನ್ನು ಹಿಂದೆ ಪುಷ್ ಮಾಡಬೇಕು, ತಲೆನ ಮುಂದೆ ಪುಷ್ ಮಾಡಬೇಕು. ಈ ಥರ ಕೌಂಟ್ ಮಾಡಬೇಕು 1 to 10. 1 2 3 4 5 6 7 8 9 10. ಇದೇ ರೀತಿ ಕೈನ ತಲೆ ಹಿಂದೆ ಭಾಗದಲ್ಲಿ ಇಡಬೇಕು. 1 2 3 4 5 6 7 8 9 10. ಅದೇ ರೀತಿ ಕಿವಿಯ ಮೇಲೆ 1 2 3 4 5 6 7 8 9 10. ಇವಾಗ ಈ ಬದಿಗೆ 1 2 3 4 5 6 7 8 9 10. ಇವೆಲ್ಲ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಈ ನೆಕ್ ಮಸಲ್ ಸ್ಟ್ರೆಂಥನ್ ಆಗುತ್ತೆ. ಧನ್ಯವಾದಗಳು.